ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಿರಿಯಾದಲ್ಲಿ ಅಧಿಕಾರ ಬದಲಾವಣೆ ಆಗಿದೆ. ಅಲ್ಲಿ ಟರ್ಕಿ ಬೆಂಬಲಿತ ಪ್ರತ್ಯೇಕತಾವಾದಿಗಳ ಕೈಗೆ ಸಿರಿಯಾ ಸಿಕ್ಕಿದೆ. ಇನ್ನು ಮುಂದೆ ಸಿರಿಯಾದ ಹಣೆಬರಹ ಬದಲಾಗಲಿದೆ ಅಂತ ಆ ಉಗ್ರ ನಾಯಕರು ಹೇಳ್ತಾ ಇದ್ದಾರೆ. ಈ ಹಂತದಲ್ಲಿ ಟರ್ಕಿಯ ಅಧ್ಯಕ್ಷ ಆಧುನಿಕ ಖಲೀಫಾ ಆಗುವುದಕ್ಕೆ ಸಿದ್ಧವಾಗಿರೋ ಎರ್ಡೋಗನ್ ಆಡಿರೋ ಒಂದೊಂದು ಮಾತು ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆಯ ಸುಳಿವನ್ನು ಕೊಡ್ತಾ ಇದೆ. ಹಾಗಾದ್ರೆ ಎರ್ಡೋಗನ್ ಹೇಳ್ತಾ ಇರೋದೇನು? ಒಂದು ವೇಳೆ ಮಧ್ಯಪ್ರಾಚ್ಯದಲ್ಲಿ ಬದಲಾವಣೆ ಆದರೆ ಅಲ್ಲಿ ಏನಾಗಬಹುದು, ಸಿರಿಯಾದ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಆಗಸ್ಟ್ 15, 2021 ಅವತ್ತು ಭಾರತದಲ್ಲಿ ಸ್ವಾತಂತ್ರ್ಯೋತ್ಸವ ನಡೀತಿದ್ರೆ ಆಫ್ಘನಿಸ್ತಾನ ಅನ್ನೋ ದಕ್ಷಿಣ ಏಷ್ಯಾದ ದೇಶ ತಾಲಿಬಾನ್ ಉಗ್ರರ ಹಿಡಿತಕ್ಕೆ ಸಿಕ್ಕಿಬಿಡ್ತು. ಅಲ್ಲಿಂದ ಇಲ್ಲಿವರೆಗೆ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ನಡೀತಾ ಇದೆ. ನಾವು ಒಳ್ಳೆಯವರಾಗಿದ್ದೀವಿ ಅಂತ ಅವ್ರು ಎಷ್ಟೇ ಹೇಳ್ಕೊಂಡ್ರು ಜಗತ್ತವರನ್ನ ಭಯೋತ್ಪಾದಕರ ರೀತಿಯಲ್ಲೇ ನೋಡ್ತಾ ಇದೆ. ಅಲ್ಲಿ ಮಾನವ ಹಕ್ಕುಗಳಿಗೆ ಬೆಲೆ ಇಲ್ಲ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲ. ಇವತ್ತಿಗೂ 7ನೇ ಶತಮಾನದ ಶರಿಯಾ ಕಾನೂನುಗಳಲ್ಲಿ ಜಾರಿಯಲ್ಲಿವೆ. ಇತ್ತೀಚೆಗೆ ಅಲ್ಲಿನ ಮೆಡಿಕಲ್ ವಿದ್ಯಾಭ್ಯಾಸ ಅಂದರೆ ಡಾಕ್ಟರ್, ನರ್ಸ್ ಮುಂತಾದ ಕೋರ್ಸುಗಳೇನಿವೆ ಅವುಗಳಿಗೆ ಕೂಡ ಮಹಿಳೆಯರು ಹೋಗೋ ಹಾಗಿಲ್ಲ ಅನ್ನೋ ಕಾನೂನನ್ನು ಅವರು ಜಾರಿಗೆ ತಂದಿದ್ದಾರೆ. ಇನ್ನು ಕೆಲ ವರ್ಷಗಳ ನಂತರ ಅಲ್ಲಿ ಲೇಡಿ ಡಾಕ್ಟರ್ಗಳು ನಿಮಗೆ ನೋಡೋದಿಕ್ಕೂ ಸಿಗೋದಿಲ್ಲ. ಅಲ್ಲಿನ ಆಸ್ಪತ್ರೆಗಳಲ್ಲಿ ಕೂಡ ಅಣ್ಣಂಜುಬ್ಬ ತಮ್ಮನ್ ಪೈಜಾಮ ಹಾಕೊಂಡು ಮೀಸೆ ಇಲ್ಲದೆ ಗಡ್ಡ ಮಾತ್ರ ಬಿಟ್ಟುಕೊಂಡಿರೋ ಗಂಡು ನರ್ಸುಗಳಿರ್ತಾರೆ. ಜಗತ್ತಿನ ಕೆಲವು ದೇಶಗಳನ್ನು ಬಿಟ್ಟರೆ ಆಫ್ಘನಿಸ್ತಾನದ ನೆರವಿಗೆ ಹೆಚ್ಚಿನ ದೇಶಗಳು ನಿಲ್ತಾ ಇಲ್ಲ. ಭಾರತ, ರಷ್ಯಾ ಮುಂತಾದ ದೇಶಗಳು ಅವರಿಗೆ ಮಾನವೀಯತೆಯ ದೃಷ್ಟಿಯಿಂದ ಒಂದಷ್ಟು ಸಹಾಯವನ್ನ ಮಾಡ್ತಾ ಇವೆ. ಚೈನಾ ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಯೋಚಿಸ್ತಾ ಇದೆ. ಪಾಕಿಸ್ತಾನವನ್ನ ಇವರೇ ದೂರ ಇಟ್ಟಿದ್ದಾರೆ. ಯಾಕೆಂದ್ರೆ ಆಫ್ಘನಿಸ್ತಾನದಲ್ಲೇ ಬಡತನ ಇದೆ. ಇನ್ನು ಅವರೂ ಬಂದು ಇರೋದನ್ನು ಕಿತ್ಕೊಂಡು ತಿಂದುಬಿಟ್ಟಾರು ಅಂತ ಅಲ್ಲಿನ ಪಶ್ತೂನಿಗಳು ಪಾಕಿಸ್ತಾನವನ್ನು ಹತ್ತಿರಕ್ಕೆ ಬಿಟ್ಕೋತಾ ಇಲ್ಲ. ಇಲ್ಲಿ ನಾನಾ ರೀತಿಯ ಭಯೋತ್ಪಾದಕ ಸಂಘಟನೆಗಳು ಬೇರು ಬಿಡ್ತಾ ಇವೆ. ISIS ಇದೆ, ETIM ಇದೆ, ಹಕಾನಿಗಳು ಸರ್ಕಾರದಲ್ಲೇ ಭಾಗಿಯಾಗಿದ್ದಾರೆ, ಅಲ್ ಖೈದಾ ಇದೆ. ಒಂಥರ ಆಫ್ಘನಿಸ್ತಾನ ಅನ್ನೋದು ಇವತ್ತು ಭೂಮಿಯ ಮೇಲಿನ ನರಕ. ಹೀಗಿರುವಾಗ ಈಗ ಮಧ್ಯಪ್ರಾಚ್ಯದ ಮತ್ತೊಂದು ದೇಶ ಸಿರಿಯಾ ಕೂಡ ಭಯೋತ್ಪಾದಕರ ಕೈಗೆ ಸಿಕ್ಕಿದೆ. ಆದರೆ ಅವರಿಗೆ ತಮ್ಮನ್ನು ತಾವು ಹೋರಾಟಗಾರರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವರಿಗೆ ಟರ್ಕಿಯ ಬೆಂಬಲ ಇದೆ. ಸಿರಿಯಾದಲ್ಲಿ ನಾವು ಭಾರಿ ಬದಲಾವಣೆಯನ್ನು ತರ್ತೀವಿ ಅಂತ ಈಗ ಡಮಾಸ್ಕಸ್ ಅನ್ನು ಆಕ್ರಮಿಸಿಕೊಂಡಿರುವ ಆಯಾತ್ ತಹರೀರ್ ಅಲ್ ಶಾಮ್ ಅನ್ನೋ ಪ್ರತ್ಯೇಕತಾವಾದಿ ಸಂಘಟನೆ ಹೇಳ್ಕೊಳ್ತಾ ಇದೆ. ಅದರ ನಾಯಕ ಅಹ್ಮದ್ ಹುಸೇನ್ ಅಲ್ ಶಹರಾ ಅಲಿಯಾಸ್ ಅಬು ಮೊಹಮ್ಮದ್ ಅಲ್ ಜುಲಾನಿ ಸಿರಿಯಾದ ಈ ಹಿಂದಿನ ಅಧ್ಯಕ್ಷ ಅಸಾದ್ ಮಾಡಿರೋ ಅನಾಚಾರಗಳನ್ನು ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಿದ್ದಾನೆ. ಈ ಮೂಲಕ ಸಿರಿಯಾದ ಅಧಿಕಾರ ಶಿಯಾಗಳಿಂದ ಸುನ್ನಿ ಮುಸ್ಲಿಮರ ಕೈಗೆ ಸಿಕ್ಕಂತಾಗಿದೆ. ಇನ್ನು ಟರ್ಕಿಯನ್ನು ಮುಂದಿಟ್ಟುಕೊಂಡು ಅಮೆರಿಕ ಪಡ್ಕೊಂಡ ಗೆಲುವು ಕೂಡ ಇರಾನ್ ಮತ್ತು ರಷ್ಯಾಗಳಿಗಾದ ಸೋಲು ಅಂತಲೇ ಭಾವಿಸಲಾಗ್ತಾ ಇದೆ. ಇನ್ನು ಬಶರ್ ಅಲ್ ಅಸದ್ ಈಗ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇಲ್ಲ. ಆತನಿಗೆ ರಷ್ಯಾ ಆಶ್ರಯ ಕೊಟ್ಟಿರುವುದಾಗಿ ಅಲ್ಲಿನ ವಿದೇಶಾಂಗ ಇಲಾಖೆ ಹೇಳಿದೆ. ಆದರೆ ಈಗ ಆತ ಎಲ್ಲಿ ಅನ್ನೋದನ್ನ ಅವರು ಬಹಿರಂಗಪಡಿಸೋದಕ್ಕೆ ಹೋಗಿಲ್ಲ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಇನ್ನು 2-3 ತಿಂಗಳಲ್ಲಿ ಜಗತ್ತಲ್ಲೇ ಭಾರಿ ಬದಲಾವಣೆಯೊಂದಾಗತ್ತೆ ಅನ್ನೋ ಮಾತುಗಳನ್ನಾಡಿದ್ದಾರೆ. ಇಲ್ಲಿ ಅಮೆರಿಕಾದಲ್ಲಿ ಬಿಡನ್ ಆಡಳಿತ ಮುಗಿದು ಟ್ರಂಪ್ ಅಧಿಕಾರ ಸ್ವೀಕರಿಸಿದ ನಂತರ ಒಂದಷ್ಟು ಜಾಗತಿಕ ಬದಲಾವಣೆಗಳಾಗತ್ವೆ ಅನ್ನೋದು ನಿಜ. ಆದರೆ ಎರ್ಡೋಗನ್ ಹೇಳ್ತಾ ಇರೋದು ಅದನ್ನಲ್ಲ. ಆತ ಹೇಳ್ತಿರೋದು ಮಧ್ಯಪ್ರಾಚ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ವೆ ಅನ್ನೋ ಮಾತನ್ನ. ಸದ್ಯಕ್ಕೆ ಮಧ್ಯಪ್ರಾಚ್ಯ ಯಾವ ರೀತಿಯಲ್ಲೂ ಸರಿ ಇಲ್ಲ. ಇರಾನ್ ತನ್ನ ಪ್ರಾಕ್ಸಿಗಳನ್ನ ಮುಂದಿಟ್ಟುಕೊಂಡು ಇಸ್ರೇಲ್ ವಿರುದ್ಧ ಯುದ್ಧ ಮಾಡಿಸ್ತಾ ಇತ್ತು. ಈಗ ಇರಾನಿನ ಪ್ರಾಕ್ಸಿಗಳ ಬಲವನ್ನ ಇಸ್ರೇಲ್ ಬಹುತೇಕ ಮುರಿದು ಹಾಕಿದೆ. ಲೆಬನಾನ್ ಜೊತೆ ಇಸ್ರೇಲ್ ಕದನ ವಿರಾಮಕ್ಕೆ ಸಹಿ ಹಾಕಿದ್ದರ ಹಿಂದೆ ಕೂಡ ಸಿರಿಯಾದ ಪ್ಲಾನ್ ಏನಾದರೂ ಇತ್ತ ಅನ್ನೋ ಅನುಮಾನಗಳು ಇಲ್ಲಿ ಮೂಡ್ತಾ ಇವೆ. ಇನ್ನು ಸಿರಿಯಾದಲ್ಲಿ ಅಲ್ವೈಟ್ ಸರ್ಕಾರ ಅಥವಾ ಇರಾನ್ ಬೆಂಬಲಿತ ಶಿಯಾ ಸರ್ಕಾರ ಬಿದ್ದ ನಂತರ ಮಧ್ಯಪ್ರಾಚ್ಯದಲ್ಲಿನ ಸುನ್ನಿ ಶಿಯಾ ಜಗಳ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇದರ ನಡುವೆ ಕುರ್ದಿಶ್ ಹೋರಾಟಗಾರರು ತಮ್ಮದೇ ಆದ ಕುರ್ದಿಸ್ತಾನವನ್ನ ಮಾಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಅಲ್ಲಿ ಕಂಡು ಬರ್ತಾ ಇವೆ. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಹಳದಿ ಬಣ್ಣದಲ್ಲಿರೋ ಪ್ರದೇಶಗಳು ಕುರ್ದಿಶ್ ಹೋರಾಟಗಾರರ ಹಿಡಿತದಲ್ಲಿವೆ. ಇಲ್ಲೇ ಅಮೆರಿಕದ ಒಂದು ಸೇನಾ ನೆಲೆ ಕೂಡ ಇದೆ. ಈ ಕುರ್ದ್ಗಳಿಗೆ ಅಮೆರಿಕ ಬೆಂಬಲ ಇದೆ. ಈ ಹಿಂದೆನೆ ಕುರ್ದಿಸ್ತಾನದ ಬೇಡಿಕೆ ಇತ್ತು. ಇಲ್ಲಿ ಇನ್ನೂ ಒಂದು ಮ್ಯಾಪ್ ಇದೆ ನೋಡಿ, ಇದು ಗ್ರೇಟರ್ ಕುರ್ದಿಸ್ತಾನ್ ಬೇಡಿಕೆಯ ಮ್ಯಾಪ್. ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ನಿಮಗೆ ಕುರ್ದಿಸ್ತಾನವನ್ನ ಮಾಡಿಕೊಡ್ತೀವಿ ಅಂತ ಪಶ್ಚಿಮದ ದೇಶಗಳು ಹೇಳಿದ್ವು. ಆದ್ರೆ 1ನೇ ಮಹಾಯುದ್ಧ ಮುಗಿದು 2ನೇ ಮಹಾಯುದ್ಧನೂ ಮುಗಿದು ಹೋಗಿ 7.5 ದಶಕಗಳು ಕಳೆದರೂ ಕೂಡ ಈ ಕುರ್ದ್ ಜನಾಂಗದ ಬೇಡಿಕೆ ಇವತ್ತಿನವರೆಗೆ ಈಡೇರಿಲ್ಲ. ಹೀಗಾಗಿ ಕುರ್ದಿಶ್ ಹೋರಾಟಗಾರರು ಟರ್ಕಿ, ಸಿರಿಯಾ, ಇರಾಕ್ ಹಾಗೂ ಇರಾನ್ಗಳಲ್ಲಿ
ತಮ್ಮ ಹೋರಾಟವನ್ನು ಮುಂದುವರಿಸುತ್ತಲೇ ಬರ್ತಾ ಇದ್ರು. ಅಮೆರಿಕದ ಸಹಾಯದಿಂದಾಗಿ ಇರಾಕ್ ಅವರಿಗೆ ಆಟೋನಮಸ್ ಸ್ಟೇಟ್ ಸಿಕ್ಕಿದೆ. ಇನ್ನು ಸಿರಿಯಾದಲ್ಲಿ ಅವರೇ ಒಂದಷ್ಟು ಭೂಭಾಗವನ್ನು ಹಿಡಿತಕ್ಕೆ ತಗೊಂಡಿದ್ದಾರೆ. ಇರಾನ್ ಹಾಗೂ ಟರ್ಕಿ ಸರ್ಕಾರಗಳು ಮಾತ್ರ ಅವರ ಈ ಹೋರಾಟವನ್ನು ಅದುಮಿಡೋದ್ರಲ್ಲಿ ಯಶಸ್ವಿಯಾಗಿವೆ. ಆದರೆ ಈಗ ಪರಿಸ್ಥಿತಿ ಮೊದಲಿಗಿಂತ ಭಿನ್ನವಾಗಿರುತ್ತೆ. ಅಮೆರಿಕಾಗೆ ಮಧ್ಯಪ್ರಾಚ್ಯದಲ್ಲೊಂದು ಸೇಫ್ ಜಾಗ ಬೇಕಿದೆ. ಅವರಿಗೆ ಸದ್ಯಕ್ಕೆ ಕುರ್ದಿಸ್ತಾನಕ್ಕಿಂತ ಸೇಫ್ ಆದ ಮತ್ತು ಆಯಕಟ್ಟಿನ ಸ್ಥಳ ಬೇರೊಂದಿಲ್ಲ. ಹಾಗೆ ನೋಡಿದರೆ ಈ ಕುರ್ದಿಸ್ತಾನ ಅನ್ನೋದು ಟರ್ಕಿ, ಸಿರಿಯಾ ಹಾಗೂ ಇರಾಕ್ಗಳ ಒಂದಷ್ಟು ಭೂಭಾಗಗಳನ್ನು ಒಳಗೊಂಡಂತೆ ರೂಪಿತವಾಗಬೇಕಾಗಿರೋ ಪ್ರದೇಶ. ಆದರೆ ಸದ್ಯಕ್ಕೆ ಗ್ರೇಟರ್ ಕುರ್ದಿಸ್ತಾನ ಸಾಧ್ಯ ಆಗದೇ ಇರಬಹುದು. ಕೇವಲ ಸಿರಿಯಾ ಹಾಗೂ ಇರಾಕ್ ಅಲ್ಲಿ ಕುರ್ದ್ ಹಿಡಿತದ ಪ್ರದೇಶಗಳನ್ನು ಒಳಗೊಂಡಂತೆ ಆ ದೇಶವನ್ನು ರಚಿಸುವ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಇದನ್ನು ಕುರ್ದುಗಳು ಒಪ್ಪಿ ಟರ್ಕಿಯ ತಂಟೆಗೆ ನಾವು ಬರೋದಿಲ್ಲ ಅಂತ ಹೇಳಿಬಿಟ್ರೆ ಆಗ ಅವರ ಸಹಾಯಕ್ಕೆ ಎರ್ಡೋಗನ್ ಕೂಡ ನಿಂತುಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಆದರೆ ಮುಂದೆ ಕುರ್ದುಗಳ ಹೋರಾಟ ಇರಾನ್ನಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಇರಾನ್ ಸದ್ಯಕ್ಕೆ ಇಸ್ರೇಲ್ ಕೊಟ್ಟಿರೋ ಹೊಡೆತದಿಂದ ಇನ್ನೂ ಚೇತರಿಸಿಕೊಂಡಿಲ್ಲ. ಹಾಗೇನೆ ಇರಾನಿನ ಮಿತ್ರ ರಷ್ಯಾ ಕೂಡ ಈಗ ಯಾರಿಗೂ ಸಹಾಯ ಮಾಡೋ ಸ್ಥಿತಿಯಲ್ಲಿಲ್ಲ. ಇಂಥ ಸಂದರ್ಭದಲ್ಲಿ ಇರಾನ್ ಏನಾದರೂ ಕುರ್ದಿಸ್ತಾನದ ರಚನೆಯನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಇರಾನ್ ಖಂಡಿತ ಸಮಸ್ಯೆಗೀಡಾಗತ್ತೆ. ಇನ್ನು ಒಮ್ಮೆ ಇಲ್ಲಿ ಕುರ್ದಿಸ್ತಾನ್ ಅನ್ನೋದು ರಚನೆ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಅಲ್ಲಿ ಅಮೆರಿಕಾದ ನೆಲೆಗಳು ತಲೆ ಎತ್ತತ್ವೆ. ಅಲ್ಲಿಗೆ ಇಸ್ರೇಲ್ನ ಬೇಹುಗಾರರು ಬಂದು ಕೂತ್ಕೋತಾರೆ. ಈಗಾಗಲೇ ಅಲ್ಲಿ ಮೊಸಾದ್ ಕೆಲಸ ಮಾಡ್ತಾ ಇದೆ. ಈ ಮೂಲಕ ಮಧ್ಯಪ್ರಾಚ್ಯದ ಮೇಲೆ ಕಣ್ಣಿಡೋದಕ್ಕೆ ಅಮೆರಿಕಾಗೆ, ಇರಾನನ್ನು ಕಾಡೋದಕ್ಕೆ ಇಸ್ರೇಲಿಗೆ ಸಾಧ್ಯ ಆಗುತ್ತೆ. ಇನ್ನು ಅಮೆರಿಕ ಗೊತ್ತಲ್ಲ, ಯಾರಿಗೂ ಅವರು ಪುಗ್ಸಟ್ಟೆ ಸಹಾಯ ಮಾಡೋದಕ್ಕೆ ಹೋಗೋದಿಲ್ಲ. ಕುರ್ದಿಸ್ತಾನ ಅನ್ನೋದರ ರಚನೆ ಆದ್ರೆ ಅಲ್ಲಿನ 45 ಬಿಲಿಯನ್ ಬ್ಯಾರಲ್ಗಳಷ್ಟು ಆಯಿಲ್ ರಿಸರ್ವ್ ಹಾಗೂ 250 ಟ್ರಿಲಿಯನ್ ಕ್ಯೂಬಿಕ್ ಫೀಟ್ ನಷ್ಟು ನ್ಯಾಚುರಲ್ ಗ್ಯಾಸ್ ಮೇಲೆ ಅಮೆರಿಕಾಗೆ ಹಿಡಿತ ಸಿಕ್ಕಂತಾಗತ್ತೆ. ಇವತ್ತಿನ ಆಯಿಲ್ ರಿಸರ್ವ್ಗೆ ಕಂಪೇರ್ ಮಾಡಿಕೊಂಡ್ರೆ ಕುರ್ದಿಸ್ತಾನ್ ರೀಜನ್ ಜಗತ್ತಲ್ಲಿ 10ನೇ ಅತಿ ದೊಡ್ಡ ಆಯಿಲ್ ರಿಸರ್ವ್ ಅನ್ನ ಹೊಂದಿದೆ. ಇದರ ಜೊತೆಗೆ ಈ ಭಾಗದಲ್ಲಿ ಐರನ್, ನಿಕಲ್, ಪ್ಲಾಟಿನಂ, ಗೋಲ್ಡ್, ಜಿಂಕ್ ಸೇರಿದ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ಖನಿಜಗಳು ಕೂಡ ಇವೆ. ಸೊ ಇವೆಲ್ಲ ಅಮೆರಿಕಕ್ಕೆ ಹೆಚ್ಚು ಲಾಭವನ್ನು ತಂದು ಕೊಡುತ್ತವೆ. ಅಷ್ಟೇ ಅಲ್ಲ, ಇಲ್ಲಿನ ನ್ಯಾಚುರಲ್ ಗ್ಯಾಸ್ ಸರಬರಾಜಿಗೊಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಬಿಟ್ರೆ ಯುರೋಪಿಯನ್ ದೇಶಗಳಿವೆಯಲ್ಲ, ಅವು ರಷ್ಯಾದ ಮೇಲಿನ ನಿರ್ಭರತೆಯಿಂದ ಹೊರಬಂದು ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೂಲಕ ಕೂಡ ಅಮೆರಿಕ ರಷ್ಯಾಗೆ ಮತ್ತೊಂದು ದೊಡ್ಡ ಪೆಟ್ಟನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇಲ್ಲಿ ಕುರ್ದಿಸ್ತಾನವನ್ನ ರಚನೆ ಮಾಡುವ ಕೆಲಸಕ್ಕೆ ಅಮೆರಿಕ ಖಂಡಿತ ಮುಂದಾಗುತ್ತೆ ಮತ್ತು ಅದಕ್ಕೆ ಟರ್ಕಿ ಕೂಡ ಸಪೋರ್ಟ್ ಮಾಡುವ ಸಾಧ್ಯತೆ ಇರುತ್ತೆ. ಇನ್ನು ಗೆಳೆಯರೆ, ಈ ಇರಾಕ್, ಇರಾನ್, ಯೆಮನ್, ಲೆಬನಾನ್ ಮುಂತಾದ ದೇಶಗಳಲ್ಲಿ ಶಿಯಾಗಳ ಜನಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ. ಹೀಗಾಗಿನೇ ಇರಾನ್ ಇಲ್ಲೆಲ್ಲ ತನ್ನ ಪ್ರಾಬಲ್ಯವನ್ನು ಹೊಂದಿರೋದು. ಆದರೆ ಈಗಾಗಲೇ ಲೆಬನಾನ್ನಲ್ಲಿ ಇರಾನಿನ ಪ್ರಾಕ್ಸಿ ಪಡೆ ಹೆಜ್ಬುಲ್ಲಾಗಳ ನಡಾಮುರಿಯೋ ಕೆಲಸವನ್ನ ಇಸ್ರೇಲ್ ಮಾಡಿದೆ. ಸದ್ಯಕ್ಕಲ್ಲಿ ಕದನ ವಿರಾಮ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಇಸ್ರೇಲ್ನ ಸೇನೆ ಹೆಜ್ಬುಲ್ಲಾಗಳ ಮೇಲೆ ಮತ್ತೆ ದಾಳಿ ಮಾಡದೇ ಇರುವುದಿಲ್ಲ. ಹಾಗಾದಾಗ ಇರಾನ್ ಜೊತೆಗೆ ಸಂಪರ್ಕ ಸಾಧಿಸೋದಕ್ಕೆ ಅವರಿಗೆ ಸರಿಯಾದ ಸಹಾಯ ಕೂಡ ಇರೋದಿಲ್ಲ. ಸೊ ಇಲ್ಲಿ ಹೆಜ್ಬುಲ್ಲಾ ತಬ್ಬಲಿಯಾಗಿ ಹೋಗುತ್ತೆ. ಲೆಬನಾನ್ನಲ್ಲಿ ಇರಾನ್ನ ಪ್ರಭಾವ ಕಡಿಮೆ ಆಗುತ್ತೆ. ಇನ್ನು ಸಿರಿಯಾದಲ್ಲಂತೂ ಈಗಾಗಲೇ ಇರಾನ್ ಪಡೆಗಳು ಹಿಂದಡಿ ಇಟ್ಟಿವೆ. ಸಿರಿಯಾದಲ್ಲಿ ಈಗ ಇರೋ ಶಿಯಾ ಪಡೆಗಳು ಅಂದ್ರೆ ಅವು ಅಲ್ವೈಟ್ಗಳು ಮಾತ್ರ. ಅವರು ಡಮಾಸ್ಕಸ್ ಹೊರವಲಯವೂ ಸೇರಿದ ಹಾಗೆ ಸಿರಿಯಾದ ಕರಾವಳಿ ಭಾಗದಲ್ಲಿ ತಮ್ಮ ಹಿಡಿತವನ್ನು ಇಟ್ಟುಕೊಂಡಿದ್ದಾರೆ. ಸದ್ಯಕ್ಕೆ ಅವರು ಮತ್ತಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಸಿರಿಯಾದಲ್ಲಿ ಇನ್ನು ಈ ಅಲ್ವೈಟ್ಗಳ ಉಗ್ರ ಚಟುವಟಿಕೆಗಳು ಶುರು ಆಗುತ್ತವೆ. ಅವರಿಗೆ ಇರಾನ್ ಬೆಂಬಲವನ್ನು ಕೊಡ್ತಾ ಹೋಗಬಹುದು. ಜೊತೆಗೆ ಹೆಜ್ಬುಲ್ಲಾಗಳು ಕೂಡ ಅವರ ಜೊತೆ ಸೇರ್ಕೋಬಹುದು. ಹಾಗೇನಾದರೂ ಆಗ್ತಾ ಹೋದ್ರೆ ಇರಾನ್ನ ಭಾಗದಲ್ಲಿ ಕುರ್ದ್ ಪಡೆಗಳ ಹೋರಾಟ ತೀವ್ರವಾಗುತ್ತೆ. ಇಲ್ಲಿ ಅಮೆರಿಕ ಇಷ್ಟಕ್ಕೇನು ಸುಮ್ಮನಾಗುವುದಿಲ್ಲ. ಟ್ರಂಪ್ ಸರ್ಕಾರ ಬಂದ ನಂತರ ಇರಾನ್ನ ಮೇಲೆ ನಿರ್ಬಂಧಗಳ ಉರುಳು ಮತ್ತಷ್ಟು ಹೆಚ್ಚಾಗುತ್ತೆ. ಜೊತೆಗೆ ಅಲ್ಲಿನ ಆಂತರಿಕ ಹೋರಾಟಕ್ಕೆ ಕೂಡ ಅಮೆರಿಕ ಹಾಗೂ ಟರ್ಕಿಗಳು ಬೆಂಬಲ ಕೊಡ್ತಾ ಹೋಗುತ್ತವೆ. ಗೆಳೆಯರೆ, ಮೊನ್ನೆ ಇರಾನ್ ಮತ್ತೆ ಮಹಿಳೆಯರ ಉಡುಪುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಠಿಣ ಕಾನೂನುಗಳನ್ನು ರೂಪಿಸಿದೆ. ಅದರ ವಿರುದ್ಧ ಪ್ರತಿಭಟನೆಗಳು ಶುರುವಾದರೆ ಅಲ್ಲಿ ಕೂಡ ಒಂದು ಸಿವಿಲ್ ಅನ್ರೆಸ್ಟ್ ಶುರುವಾಗುತ್ತೆ. ಅದನ್ನು ಮಾಡಿಸುವ ಶಕ್ತಿ ಅಮೆರಿಕಾಗೆ ಖಂಡಿತ ಇದೆ. ಅವರು ಭಾರತವನ್ನೇ ಬಿಡ್ತಾ ಇಲ್ಲ. ಇಲ್ಲಿನ ರಾಜಕಾರಣಿಗಳನ್ನೇ ಬಳಸಿಕೊಂಡು ಭಾರತದ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಲೇ ಇದ್ದಾರೆ. ಅಂಥದ್ರಲ್ಲಿ ಇರಾನ್ ಅಂತ ದೇಶವನ್ನ ಅರಾಜಕತೆಗೆ ನೂಕೋದು ಅಮೆರಿಕಾಗೆ ಕಷ್ಟ ಏನಾಗಲಾರದು. ಅಲ್ಲಿ ಅಮೆರಿಕ, ಟರ್ಕಿ, ಸೌದಿ ಅರೇಬಿಯಾ, ಜೋರ್ಡಾನ್,
ಇಸ್ರೇಲ್ ಈ ಎಲ್ಲ ಪಡೆಗಳು ಬಯಸ್ತಾ ಇರೋದು ಅಯಾತುಲ್ಲಾಗಳ ಆಡಳಿತದ ಅಂತ್ಯವನ್ನ. ಈ ಅಯಾತುಲ್ಲಾ ರೆಜಿಮ್ ಮುಗಿದು ಹೋದ್ರೆ, ಇರಾನ್ ಕಟ್ಟರ್ವಾದದಿಂದ ಹೊರಬರೋದಕ್ಕೆ ಸಾಧ್ಯವಾದ್ರೆ, ಅಲ್ಲೊಬ್ಬ ಇದ್ದುದರಲ್ಲೇ ಮಾಡರೇಟ್ ಮತ್ತು ಅಮೆರಿಕಾದ ಮಾತು ಕೇಳೋ ನಾಯಕ ಬಂದು ಕೂತರೂ ಕೂಡ ಆ ಭಾಗದಲ್ಲಿ ರಷ್ಯಾದ ಪ್ರಭಾವ ಅಂತ್ಯ ಆಗುತ್ತೆ. ಜೊತೆಗೆ ಪ್ರಾಕ್ಸಿಗಳಿಗೆ ಫಂಡಿಂಗ್ ಅನ್ನೋದು ನಿಲ್ಲತ್ತೆ. ಇದನ್ನ ಇರಾನಿನ ಎಲ್ಲ ಶತ್ರು ದೇಶಗಳು ಇವತ್ತು ಬಯಸ್ತಾ ಇವೆ. ಇನ್ನು ಇಸ್ರೇಲ್ ಈಗ ಅವರಂತೂ ಹಿಂದೆಂದಿಗಿಂತ ಹೆಚ್ಚು ಎಚ್ಚರವಾಗಿರುವ ಪರಿಸ್ಥಿತಿ ಬಂದಿದೆ. ಗೊತ್ತಿಲ್ಲದ ದೇವರಿಗಿಂತ ಗೊತ್ತಿರೋ ದೆವ್ವಾನೆ ಮೇಲೂ ಅನ್ನೋ ತರದ ಪರಿಸ್ಥಿತಿ ಆಗಬಾರದು. ಈ ಹಿಂದಿನ ಅಸಾದ್ ಸರ್ಕಾರದ ಬಗ್ಗೆ ಇಸ್ರೇಲ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಈಗ ಬರ್ತಿರೋ ಆಡಳಿತ, ಆ ನಾಯಕರ ಮನಸ್ಥಿತಿಗಳು ಹೇಗೆ ಅನ್ನೋದು ಗೊತ್ತಿರೋದಿಲ್ಲ. ಇನ್ನು ಸಿರಿಯಾದ ಅಧಿಕಾರವನ್ನು ಹಿಡಿತಿರೋ ಹಯಾತ್ ತಹರೀರ್ ಅಲ್ ಶಾಮ್ನ ಮುಖ್ಯಸ್ಥ ಅಬು ಮೊಹಮ್ಮದ್ ಅಲ್ ಜುಲಾನಿ ಸಿರಿಯಾದ ಗೋಲನ್ ಹೈಟ್ಸ್ ಪ್ರದೇಶಕ್ಕೆ ಸೇರಿದವನು. ಒಂದು ಕಾಲಕ್ಕೆ ಅವನು ಅಲ್ ಖೈದಾ ಜೊತೆಗಿದ್ದ, ಐಸಿಸ್ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದ. ಈಗೇನೋ ಎಲ್ಲಾ ಬಿಟ್ಟು ಒಳ್ಳೆಯವನಾಗಿದ್ದೀನಿ, ಸೆಕ್ಯುಲರ್ ಆಗಿದ್ದೀನಿ ಅಂತ ಹೇಳ್ಕೋತಾ ಇದ್ದಾನೆ. ಇನ್ನು ಇವನ ಮೂಲ ಗೋಲನ್ ಹೈಟ್ಸ್ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಇಸ್ರೇಲ್ನ ಹಿಡಿತದಲ್ಲಿದೆ. ಇನ್ನು ಇತ್ತೀಚೆಗೆ ಅಂದ್ರೆ ಸಿರಿಯಾದಲ್ಲಿ ಅನ್ರೆಸ್ಟ್ ಶುರುವಾದ ನಂತರ ಇಸ್ರೇಲ್ ಸಿರಿಯಾ ಮೇಲಿನ ದಾಳಿಯನ್ನ ಹೆಚ್ಚು ಮಾಡಿದೆ ಮತ್ತು ಇನ್ನಷ್ಟು ಭೂಪ್ರದೇಶವನ್ನ ತನ್ನ ಹಿಡಿತಕ್ಕೆ ತಗೊಂಡಿದೆ. ಇಸ್ರೇಲಿನ ಈ ವಿಸ್ತರಣಾವಾದವನ್ನ ಜೊಲಾನಿ ಸೀರಿಯಸ್ ಆಗಿ ತಗೊಂಡು ಅವನು ಇಸ್ರೇಲ್ ಮೇಲೆ ಮುಗಿಬೀಳುವ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತಳ್ಳಿ ಹಾಕೋದಿಕ್ ಆಗೋದಿಲ್ಲ. ಅಂತಿಮವಾಗಿ ಯಹೂದಿಗಳನ್ನ ದ್ವೇಷ ಮಾಡಬೇಕು ಅನ್ನೋದು ಪುಸ್ತಕದಲ್ಲಿ ಬರೆದಿದೆ. ಇನ್ನು ಈ ಜೊಲಾನಿ ಇದ್ದದರಲ್ಲೇ ಮಾಡರೇಟ್ ಅಂತ ಹೇಳ್ಕೊಂಡ್ರು ಕೂಡ ಅವನ ನಂತರ ಅಲ್ಲಿ ಯಾರು ಬರ್ತಾರೋ ಯಾರಿಗೂ ಗೊತ್ತು. ಈ ಇಸ್ಲಾಮಿಕ್ ಕ್ರಾಂತಿಗಳು, ಸ್ಪ್ರಿಂಗ್ಗಳಲ್ಲಿ ಹುಟ್ಟಿದ ನಾಯಕರ ಬದುಕುಗಳು ನೀರ ಮೇಲಿನ ಗುಳ್ಳೆಗಳ ಹಾಗೆ. ನಾಳೆ ಹೇಗೆ ಅನ್ನೋದು ಯಾರಿಗೆ ತಾನೇ ಗೊತ್ತಿರುತ್ತೆ. ಸೊ ಇಸ್ರೇಲ್ ಇಲ್ಲಿ ಅಲರ್ಟ್ ಆಗಿದೆ. ಅವರು ಸಿರಿಯಾದ ಮೇಲೆ ದಾಳಿಗಳನ್ನ ಇನ್ನೂ ಮಾಡುತ್ತಲೇ ಇದ್ದಾರೆ. ಅಲ್ಲಿನ ಆಯುಧಾಗಾರಗಳನ್ನ ಕೇಂದ್ರವಾಗಿರಿಸಿಕೊಂಡು ದಾಳಿ ಮಾಡೋ ಮೂಲಕ ಹೊಸ ಸರ್ಕಾರ ಏನು ರಚನೆ ಆಗತ್ತೆ, ಅವರಿಗೆ ಸಿರಿಯಾದ ಬಲಿಷ್ಠ ಆಯುಧಗಳು ಸಿಗದೇ ಇರೋ ಥರದ ವ್ಯವಸ್ಥೆಯನ್ನ ಇಸ್ರೇಲ್ ಮಾಡ್ತಾ ಹೋಗ್ತಾ ಇದೆ. ಇನ್ನು ಸಿರಿಯಾದಲ್ಲಿ ಈಗ ಆಗ್ತಾ ಇರೋ ಈ ಬದಲಾವಣೆ ಅನ್ನೋದು ಇರಾನಿನ ಸರ್ವೋಚ್ಚ ನಾಯಕನ ಎದೆಯಲ್ಲಿ ಅವಲಕ್ಕಿ ಕುಟ್ಟಿಸ್ತಾ ಇದ್ರೆ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಇವತ್ತು ಸಿರಿಯಾದಲ್ಲಾಗಿದ್ದೆ ನಾಳೆ ಇರಾನ್ನಲ್ಲೂ ಆಗಬಹುದು. ಬಹುಶಃ ಅದನ್ನೇ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ದೊಡ್ಡ ಜಾಗತಿಕ ಬದಲಾವಣೆ ಅಂತ ಹೇಳಿದ್ದ. ಜನವರಿ 21ರ ನಂತರ ಏನಾಗುತ್ತೆ ಅನ್ನೋದನ್ನು ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಇದು ಗೆಳೆಯರೆ ಸಿರಿಯಾದಲ್ಲಾಗಿರೋ ಬದಲಾವಣೆಯ ಕಾರಣದಿಂದ ಮಧ್ಯಪ್ರಾಚ್ಯದಲ್ಲಿ ಆಗಬಹುದಾದ ಸಂಭಾವ್ಯ ಬದಲಾವಣೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.